ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಕನ್ನಡತಿ ಗೌತಮಿ. ಸ್ವಾಗತ ಸುಸ್ವಾಗತ. ನವರಾತ್ರಿಯ 2ನೇ ದಿನವಾದ ಇಂದು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುತ್ತೇವೆ. ಇವತ್ತಿನ ಬಣ್ಣ ಕೆಂಪು. ಕೆಂಪು ಎಂದರೆ ಜ್ಞಾನ, ಸ್ಥೈರ್ಯ, ಶಕ್ತಿ, ಉತ್ಸಾಹ, ಪ್ರೀತಿಯ ಸಂಕೇತವಾಗಿದೆ. ಬ್ರಹ್ಮಚಾರಿಣಿ. ಬ್ರಹ್ಮ ಎಂದರೆ ಸೃಷ್ಟಿ, ಬ್ರಹ್ಮ ಎಂದರೆ ಜ್ಞಾನ, ಚಾರಿಣಿ ಎಂದರೆ ಆತ್ಮಸ್ಥೈರ್ಯ ಎಂದರ್ಥ. ಬ್ರಹ್ಮಚಾರಿಣಿ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ಪಾರ್ವತಿ ದೇವಿಯ 2ನೇ ಅವತಾರ ಅಂದ್ರೆ ಶೈಲಪುತ್ರಿಯ ನಂತರಾದ ಅವತಾರವೇ ಈ ಬ್ರಹ್ಮಚಾರಿಣಿ ಅವತಾರ. ಪಾರ್ವತಿ ದೇವಿಯು ಯೌವನಾವಸ್ಥೆಯಲ್ಲಿದ್ದಾಗ ನಾರದ ಮುನಿಗಳು ತನ್ನ ಹಿಂದಿನ ಜನ್ಮದಲ್ಲಿ ಶಿವನೇ ಅವಳ ಗಂಡನೆಂದು ತಿಳಿಸುತ್ತಾನೆ. ಹಾಗೆಯೇ ಈ ಜನ್ಮದಲ್ಲೂ ಕೂಡ ಶಿವನೇ ಅವಳ ಪ್ರಿಯ ಸಖ ಎಂದು ಕೂಡ ಹೇಳುತ್ತಾನೆ. ಇದನ್ನು ಪಡೆಯಬೇಕೆಂದರೆ ಕಠಿಣವಾದ ತಪಸ್ಸನ್ನು ಮಾಡಬೇಕೆಂದು ನಾರದ ಮುನಿಗಳು ಹೇಳುತ್ತಾರೆ. ಈ ಕಠಿಣವಾದ ತಪಸ್ಸಿನ ಸಮಯದಲ್ಲಿ ಮಾತೆ ಪಾರ್ವತಾದೇವಿಯು ಸಂಪೂರ್ಣವಾಗಿ ಹಣ್ಣು ತರಕಾರಿಗಳನ್ನು ತಿನ್ನುತ್ತಾಳೆ. ಈ ಕಠಿಣವಾದ ತಪಸ್ಸಿನಿಂದ ಅವಳ ತ್ವಚೆಯ ಕಾಂತಿಯು ಕಮ್ಮಿಯಾಗುತ್ತದೆ. ಅದಾದ ನಂತರ ಅವಳು ಶಿವನನ್ನು ವರಿಸುತ್ತಾಳೆ. ಈ ಎಲ್ಲ ಕಠಿಣವಾದ ತಪಸ್ಸಿನ ಸಮಯದಲ್ಲಿ ಅವಳಿಗೆ ಬ್ರಹ್ಮಚಾರಿಣಿ ಎಂದು ಹೆಸರು ಬಂದಿದೆ. ಇತಿ ಸಣ್ಣ ಕಥೆಗಳು, ಹೀಗೆ ಹಲವಾರು ಕಥೆಗಳನ್ನು ತಿಳಿಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ನೋಟಿಫಿಕೇಶನ್ಸ್ಗೋಸ್ಕರ ಕ್ಲಿಕ್ ಮಾಡಿ.